ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸದಾನಂದ ಗೌಡ್ರಿಗೆ ಬಿಜೆಪಿ ಕಡೆಯಿಂದ ಟಿಕೆಟ್ ತಪ್ಪಿತು. ಒಮ್ಮೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು, ಇನ್ನೇನು ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನೋ ಟೈಮ್ನಲ್ಲಿ ನನಗೇನಾದರೂ ಟಿಕೆಟ್ ಕೊಡದೇ ಇದ್ದರೆ ನನಗೆ ನೋವಾಗುತ್ತೆ, ಮನಸ್ಸಿಗೆ ತುಂಬ ಘಾಸಿ ಆಗುತ್ತೆ ಅಂತೆಲ್ಲ ಸದಾನಂದ ಗೌಡರು ಮಾತಾಡಿದರು ಬಿಜೆಪಿಯನ್ನು ಕುರಿತಾಗಿ. ಅಂತೂ ಇಂತೂ ಸದಾನಂದ ಗೌಡ್ರಿಗೆ ಸಿಕ್ಕಲಿಲ್ಲ. ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದ ಬಿಜೆಪಿ ಟಿಕೆಟ್ ಸಿಕ್ತು. ಸಿಕ್ಕ ಮೇಲೆ ಸದಾನಂದ ಗೌಡರು ಏನು ಮಾಡ್ತಾರೆ ವೆಯ್ಟ್ ಮಾಡಲಾಗ್ತಾ ಇತ್ತು. ಇದೀಗ ಅಸಮಾಧಾನಿತ ಮಾಜಿ ಸಿಎಂ ಸದಾನಂದ ಗೌಡರು ಮುಂದೆ ಯಾವ ಹೆಜ್ಜೆ ಇಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿಂದ ಏನಾದರೂ ಸ್ಪರ್ಧೆ ಮಾಡಿಬಿಡ್ತಾರಾ ಡಿ ವಿ ಸದಾನಂದ ಗೌಡರು? ನಾಳೆ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸದಾನಂದ ಗೌಡರು. ಸ್ಪರ್ಧೆ ಬಗ್ಗೆ ಹೇಳ್ತಾರಾ, ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಹೇಳ್ತಾರಾ, ಟಿಕೆಟ್ ತಗೊಂಡು ವಿಚಾರದ ಬಗ್ಗೆ ಅವರು ತಿಳಿಸ್ತಾರಾ ಗೊತ್ತಿಲ್ಲ. ನಾಳೆ ಬೆಳಗ್ಗೆ 10:30 ಅವರ ಮನೆಯಲ್ಲಿಯೇ ಪ್ರೆಸ್ ಮೀಟನ್ನು ಕರೆದಿದ್ದಾರೆ ಅವರು. ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮುಂದಿನ ನಡೆ, ಬಿಜೆಪಿನ ಬಿಡ್ತಾರಾ, ಬಿಜೆಪಿನ ಬಿಡಬಹುದು, ಕಾಂಗ್ರೆಸ್ಗೆ ಸೇರಬಹುದು ಅಥವಾ ಇನ್ನೊಂದು ಪಾರ್ಟಿ ಸೇರಬಹುದು, ಪಕ್ಷೇತರ ನಿಲ್ಲುವ ಅವಕಾಶ ಕೂಡ ಇರುತ್ತೆ, ಅಥವಾ ಕಾಂಗ್ರೆಸ್ಸಿಂದಾನೇ ಟಿಕೆಟ್ ಏನಾದರೂ ಕೇಳ್ತಾ ಇದ್ದಾರೆ ಡಿ ವಿ ಎಸ್ ಗೊತ್ತಿಲ್ಲ. ಆದರೆ ನಾಳಿನ ಅವರ ಪ್ರೆಸ್ ಮೀಟ್ ಸಾಕಷ್ಟು ಕುತೂಹಲ ಅಂತೂ ಕೇಳಿಸ್ತಾ ಇದೆ. ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಡಿ ವಿ ಸದಾನಂದ ಗೌಡರನ್ನ ತಮ್ಮ ಪಾರ್ಟಿ ಕಡೆಗೆ ಸೆಳೆದುಕೊಳ್ಳಬೇಕು ಅಂತ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ, ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ನನಗೆ ಒಂದು ಕಾನ್ಷಿಯಸ್ನೆಸ್, ಇನ್ನೊಂದು ನನ್ನ ಮನೆಯವರು, ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ. ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ, ಅಭಿಮಾನಿಗಳ